अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः. ಮಾಂಡುಕ್ಯ ಉಪನಿಷತ್ತು. ಮಾಂಡುಕ್ಯ ಉಪನಿಷತ್ತಿಗೆ ಹೋಗಬೇಕಾದರೆ ಸ್ವಲ್ಪ ವೇದಾಂತ ಉಪನಿಷತ್ತು ಇದರ ಪರಿಚಯ ಆಗಬೇಕು. ನಮಗೆ ಸನಾತನ ಧರ್ಮದಲ್ಲಿ ವೇದ ಮೂಲ, ಹೌದಾ? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ವೇದದಲ್ಲಿ ಕರ್ಮಕಾಂಡ, ಜ್ಞಾನಕಾಂಡ. ಜ್ಞಾನಕಾಂಡಕ್ಕೆ ವೇದಾಂತ ಅಂತ ಹೇಳ್ತಾರೆ. ಉಪನಿಷತ್ತು ಜ್ಞಾನಕಾಂಡಕ್ಕೆ ಬರುತ್ತೆ. ಇನ್ನೊಂದು ವಿಧದಲ್ಲಿ ನೋಡಿದರೆ ವೇದದಲ್ಲಿ 4 ಭಾಗಗಳನ್ನು ಮಾಡ್ತಾರೆ, ಗೊತ್ತಾ? ಸಂಹಿತೆ, ಬ್ರಾಹ್ಮಣ, ಅರಣ್ಯಕ ಮತ್ತು ಉಪನಿಷತ್ತು. ಸಂಹಿತೆ ಪೋರ್ಷನ್ನು ಅದು ಎಲ್ಲ ಮಂತ್ರಗಳೇ, ಮಂತ್ರ ಭಾಗ. ಇದು ಬ್ರಹ್ಮಚಾರಿಗಳಿಗೆ ಸಾಧನೆಗೆ ಅನುಕೂಲವಾಗಲಿಕ್ಕೆ ಸಂಹಿತೆ, ವೇದದ ಸಂಹಿತೆ ಭಾಗ ಬ್ರಹ್ಮಚಾರಿಗಳಿಗೆ ಸಾಧನಕ್ಕೆ ಅನುಕೂಲವಾಗುವಂತೆ ಮಂತ್ರಗಳು. ಆಮೇಲೆ ಬ್ರಾಹ್ಮಣ, ಇದು ಕೂಡ ಮಂತ್ರಗಳು, ಯಾಗ, ಕರ್ಮಕಾಂಡ, ಯಜ್ಞ ಇದೆಲ್ಲ ಬರುತ್ತೆ. ಗೃಹಸ್ಥರಿಗೆ ಇದು ಪ್ರಿಸ್ಕ್ರೈಬ್ಡ್. ಯಾವುದು? ಬ್ರಾಹ್ಮಣ ಭಾಗ ಗೃಹಸ್ಥರಿಗೆ. ಆಮೇಲೆ ಅರಣ್ಯಕ ಅಂತ ಬರುತ್ತೆ. ಗೃಹಸ್ಥರಾದಮೇಲೆ ಒಂದು ಸ್ಟೇಜ್ ದಾಟ್ತಾರೆ. ಅರಣ್ಯಕ, ಇದೇನು ಗೃಹಸ್ಥಾಶ್ರಮ ಏನು ಉಪಯೋಗ ಇಲ್ಲ, ಬೇರೆ ಏನೋ ಇರಬೇಕು, ಸಾಧನೆಗೆ ಇನ್ನೇನೋ ದಾರಿ ಇರಬೇಕು, ನೋಡ್ಕೋಬೇಕು ಅಂತ ಹೇಳಿ ಅಂಥವರಿಗೆ ಅರಣ್ಯಕ ವಿಚಾರ ಮಾರ್ಗ ಶುರುವಾಗುತ್ತೆ. ಅಲ್ಲಿಂದ ಈ ಪ್ರಪಂಚದ ಅರ್ಥ ಏನು, ಈ ಜೀವನದ ಅರ್ಥ ಏನು, ಬಂದು ಹೋಗೋದು ಇದೇನು, ಇದರ ಬಗ್ಗೆ ವಿಚಾರ ಮಂತ್ರಗಳು. ಅರಣ್ಯಕ. ಈ ಸಮಯದಲ್ಲಿ ಏನು ಮಾಡ್ತಾರೆ ಅಂದರೆ ಇವರು ಕಾಡಿನಲ್ಲಿ ಹೋಗಿ ಒಂದು ಕಡೆ ಕುಳಿತುಕೊಂಡು ವಿಚಾರ ಮಾಡ್ತಾರೆ. ಅರಣ್ಯಕ ಅವರಿಗೆ ಸಹಾಯ ಆಗುತ್ತೆ. ಇದಾದಮೇಲೆ ಉಪನಿಷತ್ತು. ಉಪನಿಷತ್ತು ಆತ್ಮವಿಚಾರವನ್ನು ಮಾಡುವಂಥದ್ದು. ಸೊ ಸಂಹಿತೆ, ಬ್ರಾಹ್ಮಣ, ಅರಣ್ಯಕ, ಉಪನಿಷತ್ತು. ಸೊ 4 ಭಾಗ. ಇದು ಡಿಫರೆಂಟ್ ಸ್ಟೇಜಸ್ ಆಫ್ ಲೈಫ್. ಆಯಿತಾ? ಇದರಲ್ಲಿ ನಾವು ಯಾರು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಸೊ ವಯೋಮಿತಿಗೆ ಅನುಗುಣವಾಗಿ ಅದನ್ನು ಅಳವಡಿಸ್ಕೊಂಡು ಹೋದರೆ ಆ ಮಾರ್ಗದಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ನಾವು ಹೋಗ್ತಾ ಇದ್ದೀವಿ ಅನ್ನೋ ಒಂದು ನಂಬಿಕೆ. ಆಯಿತಾ? ಸೊ ಇದಾಯಿತು. ಇದಾದಮೇಲೆ ಇದ್ಯಾವಾಗ? ಭಾಳ ಹಿಂದೆ, ವೇದಗಳ ಕಾಲದಲ್ಲಿ. ವೇದ ಆದಮೇಲೆ ಪುನಃ ಬ್ರಹ್ಮಸೂತ್ರ ಬಂತು. ವೇದ ಉಪನಿಷತ್ತು ಆದಮೇಲೆ ಏನಾಯಿತು? ಕಾಲಕ್ರಮೇಣ ಬ್ರಹ್ಮಸೂತ್ರ ಬಂತು. ಉಪನಿಷತ್ತನ್ನು ಯಾರೂ ಒಪ್ಕೊಳ್ಳೋಕ್ಕೆ ತಯಾರಾಗಿಲ್ಲ. ಅಥೋ ಬ್ರಹ್ಮ ಜಿಜ್ಞಾಸಃ, ಪೂರ್ವಪಕ್ಷ, ಕ್ವಶನ್ನು ಆನ್ಸರು, ಅದೊಂದು ದೊಡ್ಡ. ಇದಕ್ಕೆ ಹೇಳ್ತಾರೆ, ಉಪನಿಷತ್ತಿಗೆ ಹೇಳ್ತಾರೆ ಇಂಜಂಕ್ಟಿವ್ ಟೆಕ್ಸ್ಟ್. ಇಂಜಂಕ್ಟಿವ್ ಅಂದರೆ ಹಾಗೆ, ಅದನ್ನೇನು ಬದಲಾವಣೆ ಮಾಡೋಕ್ಕಾಗಲ್ಲ ಉಪನಿಷತ್ತು. ಬ್ರಹ್ಮಸೂತ್ರಕ್ಕೆ ಬಂದಾಗ ಲಾಜಿಕಲ್ ಟೆಕ್ಸ್ಟ್ ಅಂತ ಹೇಳ್ತಾರೆ. ಲಾಜಿಕ್, ಇದು ಹೇಗೆ ಕ್ವಶನ್, ನಿಮ್ಮ ವಿಚಾರಗಳನ್ನು ಹೊರಗೆ ಹಾಕೋದು. ಅಥವಾ ಬ್ರಹ್ಮ ಜಿಜ್ಞಾಸ, ಅದು ದೊಡ್ಡ ಬ್ರಹ್ಮಸೂತ್ರ. ಎಲ್ಲ ಆಚಾರ್ಯರು, 4 ಆಚಾರ್ಯರು ಭಾಷೆ ಬರೆದಿದ್ದಾರೆ. ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು ಎಲ್ಲರೂ ಬರೆದಿದ್ದಾರೆ ಬ್ರಹ್ಮಸೂತ್ರ ಭಾಷೆ. ಅದಾದಮೇಲೆ ಭಗವದ್ಗೀತೆ ಬಂತು, ಪುರಾಣಗಳು ಬಂತು, ಭಗವದ್ಗೀತೆ ಬಂತು. ಈ ಭಗವದ್ಗೀತೆ ಬಂದ ಮೇಲೆ ಇದೇ ನಮ್ಮ ಸನಾತನ ಧರ್ಮ ಸಂಸ್ಕೃತಿ ಪುನಃ ಅದನ್ನು ಇನ್ನೊಂದು ಥರ ಭಾಗ ಮಾಡಲಿಕ್ಕೆ ಶುರು ಮಾಡಿದರು. ಪ್ರಸ್ಥಾನತ್ರಯ ಅಂತ ಹೇಳಿದರು. ಪ್ರಸ್ಥಾನತ್ರಯ, ಉಪನಿಷತ್ತು,
ಬ್ರಹ್ಮಸೂತ್ರ, ಭಗವದ್ಗೀತೆ 3 ಭಾಗ ಮಾಡಿದರು. ಕಾಲಕ್ರಮೇಣ ಕನ್ಫ್ಯೂಸ್ ಆಗೋದು ಬೇಡ, ಸ್ಟೆಪ್ ಬೈ ಸ್ಟೆಪ್. ಸೊ ಉಪನಿಷತ್ತು, ಬ್ರಹ್ಮಸೂತ್ರ, ಭಗವದ್ಗೀತೆ. ಉಪನಿಷತ್ ಅನ್ನೋದು ಇಂಜಂಕ್ಟಿವ್ ಟೆಕ್ಸ್ಟ್, ಹೀಗೇನೆ ಏನು ಬದಲಾವಣೆ ಮಾಡೋಕ್ಕಾಗ, ಅದೇನಿದೆ ಅದೇ ಅಷ್ಟೇ. ಆಮೇಲೆ ಬ್ರಹ್ಮಸೂತ್ರ ಲಾಜಿಕಲ್ ಟೆಕ್ಸ್ಟ್. ಆಮೇಲೆ ನೆಕ್ಸ್ಟ್ ಭಗವದ್ಗೀತೆ ಪ್ರಾಕ್ಟಿಕಲ್ ಟೆಕ್ಸ್ಟ್ ಅಂತ ಜೀವನಕ್ಕೆ ಅಳವಡಿಸ್ಕೊಳ್ಳೋದಕ್ಕೆ. ಅದೇ ತತ್ವ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಳೋದು ಅಂತ ಕಾಲಕ್ರಮೇಣ ಜನಗಳಿಗೆ ಬುದ್ಧಿಯಲ್ಲಿ ಅಷ್ಟು ಸೂಕ್ಷ್ಮ ಇರಲಿಲ್ಲ. ಸೊ ಯಾಕೆಂದರೆ ಧರ್ಮ ಕ್ಷೀಣ ಆಗ್ತಾ ಬರುತ್ತೆ. ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲ, ಇಮಂ ವಿವಸ್ವತೆ ಪ್ರೋಕ್ತಂ ವಿವಸ್ವಾನ್ ಅಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನು ಇಕ್ಷ್ವಾಕವೇ ಬ್ರವೀತ್. ಆಯಿತಾ? ಮನು ಇಕ್ಷ್ವಾ ಇದೆಲ್ಲ ಆಗಿ ಏವಂ ಪರಂಪರಾ ಪ್ರೋಕ್ತಂ ಇಮಂ ರಾಜರ್ಷಿಯೋ ವಿದುಹು ಸಕಾಲೇ ನೇಹ ಮಹತಾ ಯೋಗೋ ನಷ್ಟ ಪರಂತಪ. ಕಾಲಕ್ರಮೇಣ ಯೋಗ ಅನ್ನೋದು ನಷ್ಟವಾಗಿ ಹೋಗಿದೆ. ಭಗವದ್ಗೀತೆ ಟೈಮಲ್ಲಿ ನಷ್ಟ ಆಗಿದೆ. ಇವಾಗ ಎಷ್ಟು ನಷ್ಟ ಆಗಿದೆ ಅಂತ ನೀವೇ ಯೋಚನೆ ಮಾಡಿಕೊಳ್ಳಿ. ನಾವು ಆಲೋಚನೆ ಮಾಡಿದ್ದು ಯಾವುದು ಹೊರಗಡೆ ಇಲ್ಲ. ನಾವು ಹೀಗಾಗಬೇಕಂದ್ರೆ ಯಾವುದಲ್ಲ ಆಗ್ತಾ ಇಲ್ಲ, ಅದು ಬೇರೆ ಥರ ಆಗ್ತಾಯಿದೆ. ಸೊ ಇಂಜಂಕ್ಟಿವ್ ಟೆಕ್ಸ್ಟ್, ಲಾಜಿಕಲ್ ಟೆಕ್ಸ್ಟ್, ಪ್ರಾಕ್ಟಿಕಲ್ ಟೆಕ್ಸ್ಟು ಭಗವದ್ಗೀತೆ. ನಾವಿಲ್ಲಿ ತಗೊಳ್ತಾ ಇರೋದು ಉಪನಿಷತ್ತು ಇಂಜಂಕ್ಟಿವ್ ಟೆಕ್ಸ್ಟ್. ಲಾಜಿಕಲ್ ಟೆಕ್ಸ್ಟು ಭಗವದ್ಗೀತೆಗೆ ಸರಿಸಮಾನವಾಗಿ ನಾವು ಮಂಕುತಿಮ್ಮನ ಕಗ್ಗವನ್ನು ತಗೊಂಡಿದ್ದೀವಿ. ಯಾಕೆ ತಗೊಂಡಿದ್ದೀವಿ ಅಂದರೆ ನಮಗೆ ಭಾಳ ಸುಲಭ. ಬಿಲ್ಲು ಬಾಣ ಯುದ್ಧ ರಥ ಅದೆಲ್ಲ ಹೇಳಿ ನಮ್ಮನ್ನು ಕನ್ವಿನ್ಸ್ ಮಾಡಲಿಕ್ಕೆ ಆಗಲ್ಲ ಈಗ. ಹೌದಲ್ವ? ನಮ್ಮನ್ನು ಈ ರೀತಿ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. DVG ಕ್ಲೀನಾಗಿ ಹೇಳ್ಬಿಡ್ತಾರೆ, ಕೊಳ್ಳದ ಜಲ ನಿನ್ನ ಮನ ಲೋಗರದರೊಳಗಿಳಿಯ ತಳದ ಕಸ ತೇಲುತ್ತ ಬಗ್ಗಡವದಹುದು. ಕೊಳದ ಜಲ ನಿನ್ನ ಮನ, ಲೋಗರು ಅದರೊಳಗಿಳಿಯೇ ತಳದ ಕಸ ತೇಲುತ್ತ ಬಗ್ಗಡವದಹುದು. ಕಲಕದರ್ದಡೆ ಕೊಂಚ ಬಿಟ್ಟಿದ್ದೊಡೆ ಮತ್ತೆ ತಿಳಿಯುವುದು ಶಾಂತಿಯಲ್ಲಿ ಮಂಕುತಿಮ್ಮ ಅಂತ. ಸ್ವಲ್ಪ ಮನಸ್ಸನ್ನು ಹಾಗೆ ಬಿಟ್ಟರೆ ಅದು ಶಾಂತಿಯಲ್ಲಿ ತಿಳಿಯಾಗುತ್ತೆ. ಇದೇ ವಿಷಯವನ್ನು ರಾಮಕೃಷ್ಣ ಪರಮಹಂಸರು ಕೂಡ ವಚನ ವೇದದಲ್ಲಿ ಹೇಳ್ತಾರೆ. ಹೇಗೆ ಹೇಳ್ತಾರೆ? ಸಂಸಾರದಲ್ಲಿರುವಾಗ ಆಗಾಗ ನಿರ್ಜನ ಪ್ರದೇಶಕ್ಕೆ ಹೋಗು. ಮನಸ್ಸು ಎಷ್ಟೇ ಸೂಕ್ಷ್ಮ ಆಗಿದ್ದರೂ ಕೂಡ, ಎಷ್ಟೇ ಚೆನ್ನಾಗಿದ್ದರೂ ಕೂಡ, ಸಂಸಾರ ಆದಮೇಲೆ 4-5 ಜನ ಮಧ್ಯೆ ಇರುವಾಗ ಆ ಮನಸ್ಸು ಕೆಟ್ಟೋಗುತ್ತೆ. ಆವಾಗ ಕೆಟ್ಟೋಗ್ತಾ ಇರುತ್ತೆ. ಅದಕ್ಕೇನು ಉಪಾಯ? ಕೆಲವರು ದೇವಸ್ಥಾನಕ್ಕೆ ಹೋಗ್ತಾರೆ ತಪ್ಪಿಸ್ಕೊಳ್ಳೋಕ್ಕೆ, ಅಲ್ಲೋಗಿ ಸ್ವಲ್ಪ ಇದು ಬರೋದು, ಹಾಗೆ ನಿರ್ಜನ ಪ್ರದೇಶಕ್ಕೆ. ಇದೆಲ್ಲ ಏನಂದರೆ ಮನಸ್ಸನ್ನು ಸಮಾಧಾನಗೊಳಿಸಲು ಉಪಾಯಗಳು. ಮನಸ್ಸನ್ನು ಸಮಾಧಾನಗೊಳಿಸಿದ್ರೆ ಏನಾಗುತ್ತೆ? ಮನಸ್ಸು ಶಾಂತವಾಗಿರುತ್ತೆ. ಅಶಾಂತಸ್ಯ ಕುತಃ ಸುಖಂ ಅಂತ ಭಗವದ್ಗೀತೆಯಲ್ಲಿ. ಶಾಂತಿ ಇಲ್ಲದೋದ್ರೆ ಸುಖ ಇಲ್ಲಿ. ಫಸ್ಟ್ ಮನಸ್ಸು ಶಾಂತಿ ಬೇಕು, ಆಮೇಲೆ ಸುಖ. ಸೊ ವೇದ, ಉಪನಿಷತ್ತು, ಈ ಒಂದು ಲೈನ್ ಆಫ್ ಥಾಟ್ಸ್ ಬಂದಿದೆ. ಈಗ ಮಾಂಡುಕ್ಯ ಉಪನಿಷತ್ತಿಗೆ ಬರಬೇಕು. ಮಾಂಡುಕ್ಯ ಉಪನಿಷತ್ತಿಗೆ ಬರಬೇಕಾದರೆ ಕೆಲವು ಕ್ವಾಲಿಫಿಕೇಷನ್ಸ್ ಬೇಕು. ಸುಮ್ಮನೆ ಉಪನಿಷತ್ತು ಬರಲಿಕ್ಕಾಗಲ್ಲ. ಉಪನಿಷತ್ತಿಗೆ ಒಂದು ಬಹಳ ಸ್ಟ್ರಿಕ್ಟ್ ರೂಲ್ಸ್ ಇದೆ. ಏನಿದೆ ಅಂದರೆ, ಎಷ್ಟೇ ಶಾಸ್ತ್ರಜ್ಞನಾದರೂ ಕೂಡ ಉಪನಿಷತ್ ಮೂಲಕ ಬ್ರಹ್ಮವನ್ನು ತಿಳಿಬೇಕಾದರೆ ಗುರುಮುಖೇನ ಆಗಬೇಕು. ಗುರುಮುಖೇನ ಮುಂಡಕೋಪನಿಷತ್ತಲ್ಲಿ ಬರುತ್ತೆ. ಏನು ಬರುತ್ತೆ ಮುಂಡಕೋಪನಿಷತ್ತಲ್ಲಿ? ಆ ಮಂತ್ರ ಹೇಳ್ತೀನಿ ಕೇಳಿ. ಒಂದು ಸ್ಟೆಪ್ ಬೈ ಸ್ಟೆಪ್ ಹೋದರೆ ಅಧ್ಯಾತ್ಮ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಏನೋ ಹೇಳ್ತಾ ಇದ್ದಾರೆ, ಎಲ್ಲ ಹೋಗ್ತಾ ಇದೆ. ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣ ನಿರ್ವೇದ ಮಾಯಾನ್ನಸ್ತ್ಯ ಕೃತಾಕೃತೇನ ತದ್ವಿಜ್ಞಾನಾರ್ಥಂ ಸಗುರುಮೇ ಮಾಭಿಗಚ್ಚೆ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಒಬ್ಬ ಮುಮುಕ್ಷಾದವನು ಏನು ಮಾಡ್ತಾನಂದರೆ, ಈ ಸಂಸಾರದಲ್ಲಿ ಇದೆಲ್ಲ ಪೊಳ್ಳು, ಇದು ಯಾವುದೇ ಕೆಲಸಕ್ಕೆ ಬರಲ್ಲ,
ಯಾಕೆ ಕೆಲಸಕ್ಕೆ ಬರಲ್ಲ? ಅವನಿಗೆ ಬ್ರಹ್ಮ ಬೇಕು, ಪರಬ್ರಹ್ಮ ತತ್ವ ಬೇಕು. ಪರಬ್ರಹ್ಮ ತತ್ವ ಏನದು? ಪರಬ್ರಹ್ಮ ತತ್ವ ಪ್ರಾಪಂಚಿಕ ವಸ್ತು ಅಲ್ಲ. ಪ್ರಾಪಂಚಿಕ ವಸ್ತುಗಳೆಲ್ಲ ಕರ್ಮದಿಂದ ಬರುವಂಥದ್ದು. ನಿಮಗಿವರ ಸುಖ ಸಂತೋಷ ಎಲ್ಲ ಕರ್ಮದಿಂದ ಬರುವಂಥದ್ದು. ಬ್ರಹ್ಮವಸ್ತು ಕರ್ಮದಿಂದ ಬರುವಂಥದ್ದಲ್ಲ, ಅದು ಅಕರ್ಮ, ಅಕೃತ. ಕರ್ಮದಿಂದ ಸಂಪಾದನೆ ಮಾಡೋದಲ್ಲ, ಅದು ಪರಬ್ರಹ್ಮ ತತ್ವ. ಭಾಳ ಕೇರ್ಫುಲ್ ಆಗಿರಬೇಕು. ಹಾಗಂತ ಅವನೇನು ಮಾಡ್ತಾನೆ, ಇದು ಪ್ರಾಪಂಚಿಕ ಸುಖ, ಪ್ರಾಪಂಚಿಕ ವಸ್ತುಗಳು ಇದೆಲ್ಲ ಕರ್ಮದಿಂದ ಬರುವಂಥವು. ಪರಬ್ರಹ್ಮ ವಸ್ತು, ಪರಬ್ರಹ್ಮ ತತ್ವ ನನಗೆ ಬೇಕಾಗಿರೋದು ಅದು ಕರ್ಮದಿಂದ ಅಕೃತ, ಅಕೃತೇನ, ಅದು ಅಕೃತ, ಅದು ಕೃತದಿಂದ ಬರುವುದಿಲ್ಲ. ಆವಾಗೇನು ಮಾಡ್ತಾನೆ, ತದ್ವಿಜ್ಞಾನಾರ್ಥಂ, ಅದನ್ನು ಹುಡುಕೊಂಡವನು ಸಮಿತ್ಪಾಣಿ, ಕೈಲಿ ಸಮಿದೆ ಹಿಡ್ಕೊಂಡು ಗುರುವನ್ನು ಹುಡ್ಕೊಂಡು ಹೋಗ್ತಾನೆ. ಉಪನಿಷತ್ತು ಯಾಕೆ ಬೇಕು, ಗುರು ಬೇಕು ಅಂತ ನೋಡಿ ಇವಾಗ ಗೊತ್ತಾಗಿದೆ. ಗುರುವನ್ನು ಹುಡ್ಕೊಂಡು ಹೋಗ್ತಾನೆ ಸಮಿತ್ಪಾಣಿ ಇಟ್ಕೊಂಡು. ನಾನು ನಿಮಗೆ ಉಪನಿಷತ್ತು ಕೊಟ್ಟು ನೀವು ಓದಿ ಅರ್ಥ ಮಾಡ್ಕೊಳ್ಳಿ ಅಂದರೆ ನೀವು ಅರ್ಥ ಮಾಡ್ಕೊಳ್ಳೋ ರೀತಿಯೇ ಬೇರೆ ಇರುತ್ತೆ. ನಾವು ಅದನ್ನು ವಿವರ ಮಾಡಿ ಹೇಳಿದಾಗ ನಿಮಗೆ ಅರ್ಥ ಆಗೋ ರೀತಿಯೇ ಬೇರೆ ಇರುತ್ತೆ. ಸೊ ಇದರ ಉಪನಿಷತ್ತಲ್ಲಿ ಇರಬೇಕಾದ ವಿಶೇಷವಾದ ಒಂದು ಕ್ರಿಯೆ. ಸೊ ಸಗುರುವೇಮಾಭಿಗಚ್ಚೇತ್, ಸಗುರುವನ್ನು, ಸದ್ಗುರುವನ್ನು ಹುಡ್ಕೊಂಡು ಹೋಗ್ತಾನೆ. ಎಂತಹ ಗುರು? ಶ್ರೋತ್ರಿಯಂ, ವೇದಗಳನ್ನು ತಿಳಿದಿರುವಂಥವನು, ಪರಬ್ರಹ್ಮ ತತ್ವವನ್ನು ತಿಳಿದಿರುವಂಥವನು. ಅಷ್ಟೇ ಅಲ್ಲ, ಬ್ರಹ್ಮನಿಷ್ಠಂ, ಏನು ತಿಳಿದುಕೊಂಡಿದ್ದಾನೆ ಅದರಲ್ಲೇ ನಿಷ್ಠನಾಗಿರುವವನು. ಶ್ರೋತ್ರಿಯಂ ಬ್ರಹ್ಮನಿಷ್ಠಂ, ಅಂತಹ ಗುರುವನ್ನು ಹುಡುಕಿಕೊಂಡು ಹೋಗ್ತಾನೆ.